ಉಣ್ಣಾಕ ಏನೈತಿ? ಇವು ಹಸು ಆಗ್ಯದವ ಮಕ್ಳಿಗೆ ಹಸು ಆಗ್ಯದತ್ರಿ. ಹಸುವಾಗ್ಯದ ಏನ್ ಮಾಡ್ಬೇಕು? ಎಲ್ಲಿ ಕೆಲ್ಸಕ್ಕೆ ಹೋದ್ರ ಕೆಲಸನೂ ಇಲ್ಲ, ಏನ್ ಮಾಡೋ ಕೆಲಸನೇ ಸಿಗೋಲ್ಲ ನನಗ. ಏನಪ್ಪಾ ಅಂತೀನಿ, ನಮ್ಗೆ ಎಂತ ಬರ್ತನ ಪರಿಸ್ಥಿತಿ ಬರಾಕತ್ತದ, ನನ್ಗೆ ಅರ್ಥನೇ ಆಗೋಲ್ದು. ನೀನು ಉಂಡೇ ಇಲ್ಲ? ನೀನು ಉಂಡಿಲ್ಲ? ಕೆಲಸ ಮಾಡಿ ಎಲ್ಲಾರ ಯಾರ ಬಂದಾರ ಒಂದು ಚಿಟ್ಟಿಸ್ಕೋ. ಅಲ್ಲಿ ಅಂಬು ಅದನ್ನ ಅದಾರ್ರಿ, ಅಂಬು ಅನ್ನಕ್ಕೆ ಒಬ್ಬ ಅಜ್ಜಿ ಅದಾಳ್ರಿ, ಅವ್ರ ಕಡೆಯಿಂದ ಇಸ್ಕೊಂಡ್ ಬರ್ತೀನಿ ರೀಟ. ಮಕ್ಳಿಗೆ ಆತವ, ನೀವು ಕೆಲ್ಸಿಗೆ ಹೋಗ್ತಿರಲ್ಲ, ನಿಮ್ಗೂ ಒಂದ್ 2 ರೊಟ್ಟಿ ಮಾಡ್ಕೊಡ್ತೀನಿ. ಅದೇ ಹಿಟ್ ತಗೊಂಡು ಹೋರಿ, ಹಂಗು ದಗಕ್ ಹೋಗಿ ಬಂದ್ಮೇಲೆ ಪಗಾರ ಬರ್ತದ. ಸಂಜೆ ಮಾಡದೆ ಮನಿಗೆ ಸಂತಿ ಅದ ತಗೊಂಡ್ಬಂದು ಮಕ್ಳಿಗೆ ಫುಲ್ ಬರ್ತದ. ಈಗ ಬಾಜು ಅಲ್ಲಿ ಇಸ್ಕೊಂಡ್ ಬರ್ತೀನಿ. ಮತ್ತೆ ಏನ್ ಮಾಡೋದ್ರಿ? ಇಸ್ಕೊಂಬ ನಮ್ಮ ಪರಿಸ್ಥಿತಿ ಎಲ್ಲಿತಾನ ಇಸ್ಕೊಂಬಂದು ತಿನ್ನೋದು ಬರ್ತದ. ಬರ್ಲಿ, ದೇವ್ರ ಯಾವಾಗ ನಮಗ್ ಸುಖ ಕೊಡ್ತಾನ ಅವಾಗೆ ಇರೋದ್ ನೋಡಿ. ದೇವ್ರ ಕಾಣ್ತಿರಲ್ಲ ನಮ್ಮ ಮ್ಯಾಲ. ಆಯ್ತು, ಯಾವಾಗ ಬರ್ತಾನ ನೋಡ ನಮ್ಮ ಪಾಡಿಗೆ. ಹೋಗಿ ಇಸ್ಕೊಂಬ, ಒಂದು ಚಿಟ್ ಇಸ್ಕೊಂಬ ಹೋಗಿ. ನಾ ಹೋಗಿ ಬರ್ತೀನಿ, ನೀವ್ ಕುಂಡ್ರ ನಾವ್ ಇಸ್ಕೊಂಡ್ ಬರ್ತೀವಿ. ಜರ ಹಿಟ್ ಬೇಕಾಗಿತ್ತ ಒಂದ್ ಸ್ವಲ್ಪ. ಸಾಕ್ ಬಿಡವ, ನಾ ಬರ್ತೀನಿ. ಜಲ್ದಿ ಮಾಡವ, ನನ್ನ ಹೊಟ್ಟೆ ಶಾದಿ. ಹಸು ಆಗ್ಯದವ, ಒಂದ್ 4 ರೊಟ್ಟಿ ಹಿಡ್ ತಂದೇನ್ರಿ, ಮಾಡ್ತೇನ್ರಿ. 1 ರೊಟ್ಟಿ ಉಂಡ್ರಿ, 1 ರೊಟ್ಟಿ ಬುತ್ತಿ ಕಟ್ಕೊಂಡ್ ಹೋಗ್ರಿ. ಅದೇ ಇವ್ರಿಗೆ 1 ರೊಟ್ಟಿ ಕೊಡ್ತೀನಿ, ಮಾಡ್ತೀನಿ, ತಗೊಂಡ್ ಹೋಗ್ರಿ ಬುತ್ತಿ. ನೀನು ನನಗೆ ಮಾಡ್ಕೊಂಡ್ ನಿನಗೂ ಸುಖ ಸಿಗ್ಲಿಲ್ಲ. ಮಕ್ಳು ಚಂದ ಇರ್ಬೇಕ್ರಿ ಒಟ್ ನಮಗ. ಇಲ್ಲ, ನಿನಗೆ ಎಂತ ಕಷ್ಟ ಕೊಡಾಕತ್ತೀನಪ್ಪ ಅಂತ ವಿಷಯ ಅಂದ್ರ ನನಗೆ ಒಟ್ಟ ಅರ್ಥ ಆಗೋದು. ನನ್ನ ಪುಣ್ಯಕ್ಕ ನೀನು ಒಬ್ಬ ಕಷ್ಟದಾಗ ನನ್ನ ಕಷ್ಟದಾಗ ನೀನು ಒಬ್ಬ ಜೋಡಾಗಿಯಲ್ಲ, ಸಾಕ ಭಗವಂತಗ ಅದೇ ನಾ ಪ್ರಾರ್ಥನೆ ಮಾಡ್ತೀನಿ. ಯಾಕಿರ್ಲಕ್ ಬಿಡ್ರಿ, ಈಗ ನಮಗ್ ಹಸು ತಾಳಸಲ್ಲ. 2 ಮಕ್ಳು ಅದಾವ ಸಣ್ಣ ಸಣ್ಣ, ಅವ್ರಿಗೆ ತಾಳಲ್ಲ ಹೊಟ್ಟೆ ಹಸುವ. ನಾವ್ ನೀರ್ ಕುಡಿದ್ರಿ ನಾವ್ ಹೊಟ್ಟೆ ಕಂಡಗ್ ಮಾಡ್ಕೋತೀವ್ರಿ. ಅವ್ ಏನ್ ಹೇಳ್ಬೇಕ್ರಿ ಮಕ್ಳು? ಇರ್ಲಿ ಇದೇ ಟೈಮ್ ನಮ್ಗೆ ಇರೋದಿಲ್ಲ. ಒಂದಿನ ಚಲೋ ಆಗೇ ಆಗುತ್ತದ. ಯಾರಿಗಾರ ಭಗವಂತ ಯಾರಿಗಾರ ನಮ್ಗೆ ಒಳ್ಳೇದಕ್ಕೊಂದು ಒಂದಿನ ಕಳಿಸ್ತಾನ. ನೀವ್ ಮಾಡಿ ಕೇಳಿಸಿ ಹುಡ್ರಿ ಊಟ ಮಾಡಿಸು, ನಾ ಕೆಲ್ಸ ಕೇಳ್ಬಿಡ್ತೀನಿ. ಆಯ್ತು, ಓದ್. ಆಯ್ತು, ನಾ ಬರೋಬ್ರಿ ಕಟ್ಟಾಗತ್ತೀನಿ ತಗೋ, ನಾನು ಕಟ್ಟಾಗತ್ತೀನಿ. ಆಯ್ತು ಅಣ್ಣ, ಪಗಾರ ಕೊಡುವ ಅಣ್ಣ. ಇಲ್ರಿ, ಸ್ವಲ್ಪ ಮನ್ಯಾಗ ಏನಿಲ್ಲ, ಅದಕ್ಕೆ ಪಗಾರ ಕೊಡಿ. ನೋಡ್ರಿ, ಸ್ವಲ್ಪ ಪಗಾರ ಕೊಟ್ಟು ಚಲೋ ಆತಿತ್ತು. ಬಾರಿ ಶಾಣೆ ಅದು, 1 ತಾಸು ಕೆಲಸ ಮಾಡ್ತಪ್ಪ, ಪಗಾರ ಕೊಡು ಅಂತ ಎಲ್ಲಿ ಕೊಡ್ಬೇಕು? ಆಯ್ತು, ಬಾರಿ ಶಾಣೆ ಅದು. ಏನಪ್ಪ ಇದು ದುಡಿದ್ರು ಪಗಾರ ಕೊಡೋರು, ಎಂತ ಪರಿಸ್ಥಿತಿ ಬರ್ತಾನ. ಹೆಂಗಾರ ಮಾಡ್ಬೇಕು ನಾವು? ಆ ಪರಮಾತ್ಮ ಯಾವಾಗಾರ ನಮ್ ಕಣ್ ತೆಗಿತಾನೆ ಇಲ್ಲ, ತಿಳಿದಂಗ ಆಯ್ತು ನಮ್ಗ. ಈ ಬರ್ತಾನ ನಮ್ ಹೋಳ ಕಾಣಂಗಿಲ್ಲ. ನೋಡು ಏನ್ ಆದಂಗ ಆಗುತ್ತೆ, ಹೋಗ್ತೀನಿ. ಯಾಕೋ ಅಣ್ಣ ಹೊಂಟಲ್ ಬಾ. ಇಲ್ಲ, ಕೆಲ್ಸಕ್ಕೆ ಹೋಯ್ತಲ್ಲ, ಅದಕ್ಕ ಮನ್ಯಾಗ ಸಂತಿ ಇಲ್ಲ, ಅದಕ್ಕ ಒಂದ್ 500 ರೂಪಾಯಿ ಕೇಳಿದ. ಹೆಸರು ಕೊಳ್ಳೇ ಇಲ್ಲಪ್ಪ, ಅದಕ್ಕ ಅಂತಿದ್ದೆ ಮನೆಗೆ ಏನ್ ಮಾಡ್ಬೇಕಂತ. ಆಯ್ತಾ, ನನ್ ಬಲ್ಲೆ 500 ರೂಪಾಯಿ ಸಂತಿ ಮಾರ, ನಾಳೆಗ್ ಮಿಸ್ತ್ರಿ ಬರ್ತಾನ, ಬಾ ಸಂಭಾಳಿಸಿ ಮಾಡೋ ಒಂದ್ ಕೆಲ್ಸ. ಆಯ್ತು ತಗೋರಪ್ಪ, ನಾಳೆ ಬರ್ತೀನಿ. ಸಂತಿ ಪಂತಿ ಮಾಡ್ತೀನಿ, ಸಂತಿ ಮಾಡಿ ಕೇಸಿ ಬಂದ್ ನಾಳಿಂದ ಬರ್ತೀನಿ. ಸ್ವಲ್ಪ ನೀವೇ ಕರ್ಕೊಂಡ್ ಮಾಡ್ಬೇಕು, ಏನು ಗೊತ್ತಿಲ್ಲ, ಅದಕ್ಕೆ ಕರ್ಕೊಂಡ್ ಮಾಡಿ ನೋಡು. ಬಡ್ರಿ ಕರ್ಕೊಂಡ್ ಮಾಡಿದ್ವಿ ಅಂದ್ರ ಪರಮಾತ್ಮ ನಿಮ್ಗೆ ಮಾಡ್ತಾನ, ಹೌದಿಲ್ಲ? ಬರ್ತಾನೆ, ಎಲ್ಲರಿಗೂ ಬರ್ತದ. ನಾನ್ ನಿಮ್ಗೆ ಬರ್ತೀನಪ್ಪ ನಾಳೆಗೆ, ನಾನು ಕರ್ಕೊಂಡ್ ಮಾಡ್ರಿ ನೀವು. ಹೇಳಿ ಕೆಲಸ ಮಾಡಿದೆ. ಹುಡುಗ ಹೇಳ್ದವ, ಭಯ ನನ್ನ ಬಲ್ಲಿ 500 ರೂಪಾಯಿ ಅದಾವ, ತಗೊಂಡೋಗಪ್ಪ, ತಗೊಂಡಿಕ್ಕೆ ಸಂತಿ ಪಂತಿ ಮಾಡ್ಕೋ, ಮಕ್ಳಿಗೆ ಏನ ಉಣಿಸು ಅಂದಾನ. ಅದಕ್ಕ ಇವ್ ಸಂತಿ ಪಂತಿ ಮಾಡು. ಸರಿ, ಆಯ್ತು ಹೇಳ್ರಿ, ಯಾಕಾಗಲ್ಲ. ಆಯ್ತು ಹೇಳ್ರಿ, ಕೊಟ್ಟಿ ಚಲೋನೆ ಐತ್ರಿ ಸಂತಿ. ತಗೋ, ಸಂತಿ ಮಾಡ್ಕೊಂಡ್ ಬರುದು ತಂದ್ಗಳನ್ನ ಹೆಂಗ್ ಕೊಡ್ತೀವಿ? ಈ ಮನೆ ಬಾಡಿಗೆ ಅವನು ಅಲ್ಲಿ ನಿಮ್ಗೆ ನಾ ಮನಿ ಬಾಡಿ ಕೊಡ್ತೀನಿ, ಮಕ್ಳು ಮರಿ ಉಪವಾಸ ಅದಾವ ಅಂತ ಕೇಸಿ ಅದ್ರ ಸಲಾಗಿ ನಾನು ಅಂದೆ ಮನಿ ಬಾಡಿ ಕಟ್ಟಂಗಿಲ್ಲ ನಾನು. ನೀವು ಮನಿ ಮುಂದೆ ಹೋದಿರ ಅಂತ ಹೇಳಿ ನಿಮ್ ಉಪಕಾರದಿಂದ ನೀವು ಕೊಟ್ಟಿದ ಹಿಟ್ಟಿನಿಂದ ತಗೊಂಡು ಕೆಲಸ ಮಾಡ್ತೀನಿ, ಬುತ್ತಿ ಹೊಂಡಿ ಕೇಸಿ ಮಕ್ಕಳಿಗೆ ನೀವು ಕೊಟ್ಟಿದ ಹಿಟ್ಟಿಂದ ಉಣಿಸಿನ ಅಯ್ಯವ್ವ ನಾನು ಕೊಡಕ್ ಒಲ್ಲಿದ್ದೇನೆ. ನಾನು ಬಾಡಿ ಕೊಡಿದ್ದು ನಿಮ್ದು ನಾ ಇಟ್ಕೊತೀವನು. ದೊಡ್ಡ ಶಾಣೆ ಓದಿದ್ವಿ, ತಂದಗಳನ್ನ ಎಟ್ಟಿ ಕೈಯಾಗ ಹೆಂಗ್ ರೊಕ್ಕ ಕೊಡ್ತೀರಿ ಹಂಗ ಮನೆ ಬಾಡಿಗೆ ಕೊಡ್ಬೇಕು.
ಮನಿ ಬಾಡಿಗೆ ಆದಂದು ಕಿರಿಕಿರಿ ಮಾಡಿದ್ರು ಕಿರಿಕಿರಿ ಮಾಡಿ ತೊಗೊಂಡೇ ಹೋದ್ರು ನೋಡ್ರಿ ರೊಕ್ಕ ಸುಮ್ ಸಂತಿಗ ಆತಂದ್ರ ನಾ ಎಷ್ಟ್ ಆಸೆ ಪಟ್ಟಿದ ಮಕ್ಕಳು ತಿತ್ತಾವ 8 ದಿನ ಹೊತ್ತಿ ತೊಗೊಂಬ ನಾ ಮಾಡಿದ್ರಿ ನಮಗ ಇನ್ನ ಬಿಡುಗಡೆ ಆಗೋದು ಇನ್ನ ನಮ್ ಕೊಳ್ಳ ಹರಿಯಂಗಿಲ್ಲ ನೀ ಏನ್ ವಿಚಾರ ಮಾಡಕ್ ಹೋಗ್ಬೇಡ ಏನು ಚಿಂತೆ ಮಾಡ್ಬೇಡ ನೋಡು ಎಂತಾರ ಕಾಡ್ತದ ಕಾಡ್ಲದ ಎಷ್ಟು ಕಾಡ್ತದ ಹೋಗಿ ನೋಡಮ್ ಯಾರ್ಯಾರ ನಮ್ ಪುರಾತನ ನಮ್ ಯಾರ ಬೆಲೆ ಬಂದು ವ್ಯತ್ಯಾಸಿ ಒಂದು 150 ರೂಪಾಯಿ ಇಸ್ಕೊಂಡ್ ಬರ್ತೀನಿ ಎಷ್ಟ್ ದಿನ ಅವ್ರ ಬಲ್ಲಿ ಇವ್ರ ಬಲ್ಲಿ ಎಷ್ಟ್ ಮಂದಿ ಬಲ್ಲಿ ಕಡ ಇಸ್ಕೊಳದ್ರಿ ರೊಕ್ಕ ಹೈರಾಣ ಆದ್ರ ನಮ್ಗ ಈಗ ನಾಳೆ ಬಾಡಿಗೆದು ಹೈರಾಣ ಬಂದದ ಆ ಬಾಡಿಗೆ ತಗೊಂಡ್ ಹೋದ್ರು ಅವ್ರು ಈಗ ನಾಳೆ ಇವ್ನು ರೊಕ್ಕ 150 ರೂಪಾಯಿ ತಂದೆ ಅಂದ್ರ ಮತ್ತ ಅವ್ರ ಮನಿ ಮುಂದ್ ಬಂದ್ ಕಿರಿಕಿರಿನ ಮಾಡ್ತಾರ್ರಿ ಏನ್ ಮಾಡೋದ್ರಿ ಈಗ ಏನ್ ಮಾಡೋದು ಬೇಡ ಬಿಡೋದು ಬೇಡ ಎಲ್ಲಿ ಬರ್ತದ ಹತ್ತು ನೀ ಏನ್ ವಿಚಾರ ಮಾಡಕ್ ಹೋಗ್ಬೇಡ ನಾನು ಹೋಗ್ತೀನಿ ಹೋಗಿ ಕೇಸಿ ಎಲ್ಲಾರ ಒಂದು 150 ರೂಪಾಯಿ ಇಸ್ಕೊಂತೀನಿ ಇಸ್ಕೊಂಬಂದ್ ಕೊಡ್ತೀನಿ ಏನಾರ ಮಾಡು ಮಕ್ಕಳಿಗೆ ನಾನು ನೀನು ಬದುಕ್ತೀವಿ ಮಕ್ಳು ಬದುಕಿಸ್ಬೇಕು ಅವು ಅಂತ ಮನಸ್ಸಿನಾಗ ಎಂತ ರೊಟ್ಟಾಗಾರ ಹುಟ್ಟಿವಪ್ಪ ನಾವು ಅಂತ ಅವ್ರಂತ ಕಷ್ಟ ಯಾರಿಗೂ ಬರಬಾರ್ದು ಎಲ್ಲಾರು ಮಕ್ಕಳು ಹಿಡಿತಾರ ನಾವು ಮಕ್ಳು ಹಿಡಿದೀವಿ ಎಲ್ಲಾರು ಮಕ್ಕಳು ಸುಖವಾಗಿದಾವ ನಮ್ಮ ಮಕ್ಕಳು ಸುಖವಾಗಿಲ್ಲ ಆ ಪರಮಾತ್ಮ ಎಲ್ಲಾ ಮಕ್ಕಳಿಗೆ ಹ್ಯಾಂಗ ಸುಖ ಕೊಟ್ಟಪ್ಪ ನಮ್ಮ ಮಕ್ಕಳಿಗೆ ಸುಖ ಕೊಡುವಂತ ಕೇಸಿ ನೀನು ಆ ಪರಮಾತ್ಮ ಪ್ರಾರ್ಥನಾ ಮಾಡು ನಾವು ಇಲ್ಲಿ ಜನರಿಗೆ ಕೈ ಕೊಟ್ರೆ ಏನೋ ಆಗಲ್ಲ ಪರಮಾತ್ಮ ಕೈ ಕೊಟ್ರೆ ನಮ್ಗೆಲ್ಲ ಸಿಗೋದು ಏನಕ್ಕ ನಾನು ಐತೆ ನನ್ ಜೀವ ಇರ್ತಾನ ಆತ ನಾ ತಗೊಂಡ್ಬರ್ತೀನಿ ನಿನ್ನ ಮನ್ಸಿಗೆ ಏನು ತಾಪ್ ಮಾಡ್ಕೊಳಕ್ ಹೋಗ್ಬೇಡ ಎಂತವ್ ನಾ ಎಂತವ್ ಬಂದ್ ಬಿದ್ದೀನಿ ಅಂತ ನಿನ್ನ ಮನ್ಸಿಗೆ ನಡ್ಕೊಳಕ್ ಹೋಗ್ಬೇಡ ನಾ ಬದುಕಿಸ್ತೀನಿ ನೀನ್ ಇದು ಹೊಡ್ಯಾಕ್ ಹೋಗ್ಬೇಡ ತರ್ತೀನಿ ಒಂದಿನ ನಮ್ಗೆ ಒಳ್ಳೇದಾಗತ್ತ ಆಯ್ತು ಹೋಗಿ ಬರ್ತೀನಿ ಈಗ 100 ರೂಪಾಯಿ ತಂದಿನಿ ತಗೋ ಆಯ್ತು ತಗದ್ ಇಡ್ತಾರಿ ಡಬ್ಬ್ಯಾಗ ನಾಳಿಗ್ ಹೋಗಿ ಸಂತಿ ಮಾಡ್ಕೊಂಡ್ ಬರ್ಲಿಕ್ ಬರ್ತದ್ರಿ ತಗದಿಲ್ರಿ ಅಲ್ಲಿ 100 ರೂಪಾಯಿ ಇಟ್ಟೇನ್ರಿ ಡಬ್ಬ್ಯಾಗ ಅಲ್ಲಿ ಬಾಜುದವ್ರ ಅಕ್ಕ ಕರ್ದಾರಿ ನಾ ಹೋಗಿ ಬರ್ತೇನ್ರಿ ಇಲ್ಲೇ ಕುಂಡ್ರ ಬಿಸ್ಲಾಗ ಓಡಾಡ್ಬೇಡ್ರಿ ನಾ ಹೋಗನ ಬರ್ತೀನ ಹೊರಗ್ ಹೋಗ್ಬೇಡ್ರ ನಿಮ್ಮವ್ವ ಹೊರಗೋಗಳ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ನೀವ್ ಇಲ್ಲೇ ಇರ್ರಿ ಇಬ್ರು ಈ ಕಡೆ ಹೊರಗೆ ಹೋಗ್ಬೇಡ್ರಿ ಅಡ್ಡಾಡಕ ಇಲ್ಲೇ ಆಡ್ಕೊಂತೀರಿ ಇಬ್ರು ನೀವು ನಾನು ಹೊರಗೆ ಹೋಗಿ ಬರ್ತೀನಿ ಅವ್ವ ಅಪ್ಪ ಕಷ್ಟದಾಗದ ನೀ ಸುಮ್ನೆ ಕುಂತೆಲ್ಲ ಡಬ್ಬ್ಯಾಗ ರೊಕ್ಕ ತಗೊಂಡ್ ಇವ್ ರೊಕ್ಕ ತಗೊಂಡ್ ಏನ್ ಮಾಡೋದು ನೀರಿನ ಬಾಟ್ಲಿ ಮಾರು ನೋಡಿ ಅಂಕಲ್ ನೀರಿನ ಬಾಟ್ಲಿ ಅದಾವಲ್ಲ ಹೆಂಗ್ ಒಂದ್ ಬಾಕ್ಸ್ ರೀ 100 ರೂಪಾಯಿ ಬಾಕ್ಸ್ ಅವ ಏನ್ ಮಾಡ್ತೀರಿ ನೀರು ನೀರ್ ಮಾರ್ತೀವಿ ಮಾರ್ತೀರಿ ಇವ್ ಮಾರ್ ಬರ್ತೀವ್ರಿ ಇವ್ ರೊಕ್ಕ ಬಂಕಿಸ್ಕೊಡ್ ಯಾಕೆ ಆಮೇಲೆ ಇನ್ನೊಂದ್ ಬಾಕ್ಸ್ ಹೋಯ್ತಾರೆ ಅಂಕಲ್ ನೀರು ಬರ್ಲಿಕ್ಕೆ ನೀರ್ ಹೆಂಗ್ ಒಂದಪ್ಪ 10 ರೂಪಾಯಿ ನೀರ್ ಯಾಕೆ ಮಾರಾಕತ್ತೀರಿ ನೀವು ಮಾರ್ತೀವಿ 10 ರೂಪಾಯಿ ಒಂದ ಅಂಕಲ್ ನೀರಿನ ಬಾಟ್ಲಿ ತಗೋತೀರಿ 10 ರೂಪಾಯಿ ಹುಡುಗರೆಲ್ಲವ್ರಿ ಹುಡುಗರಿ ಕಾಣಿಸಲ್ಲ ಆಗ್ಯಾವಲ್ರಿ ನಾ ಏನ್ ಮಾಡಿದ್ದೀನಿ ನಿಂದವಾಗ ನಾನು ನೀವ್ ಇದ್ದೀರ ಅಂದ್ರ ನಾ ಬಿಟ್ಟು ಹೋಗಿದ ಮನ್ಯಾಗ ಮಕ್ಕಳಿಗೆ ಎಲ್ಲಿಗೆ ಹೋಗ್ಯಾನ ನೋಡಿ ಎಕಡೆ ಹೋಗ್ಯಾನ ಗೊತ್ತೇ ಇಲ್ಲ ನನಗೆ ಎಲ್ಲಿ ಹೋದ್ರ ನೋಡ್ರಿ ಈಗ ಏನ್ ಮಾಡೋದು ಈ ಬಿಸಿಲ ಕಡಿ ಬಿಸಿಲ ಆಗ್ಯದ ಮಧ್ಯಾಹ್ನ ಆಗ್ಯದ ಏನ್ ಮಾಡೋದು ನಾನ್ ನೋಡ್ಬರ್ತೀನಿ ಹುಡುಗರಿಗೆ ನೋಡ್ಬರ್ರಿ ನಾನು ಈ ಕಡೆ ನಾನು ನೋಡ್ ಬರ್ತೀನಿ ಈ ಕಡೆ ಹೋಗಿ ಈ ಕಡೆ ಹೋಗು ನಾ ಈ ಕಡೆ ಹೋಗ್ತೀನಿ ಹಾ ನಡೀತದ ಹುಡುಗರಿಗೆ ಕಾಣಿಸಲ್ಲ ಆಗ್ಯಾವ್ರಿ ಎಲ್ಲಾ ಕಡೆ ಓಣ್ಯಾಗೆಲ್ಲ ನೋಡ್ ಬಂದ್ರಿ ಹೋಗಿನ ನಾನು ಅಲ್ಲಿ ಕೇಳಿ ಯಾರು ಇಲ್ಲ ಬಂದಿಲ್ಲ ಈ ಕಡೆ ಬಂದಿಲ್ಲ ಅಂತ ಎಕಡೆ ಹೋಗಿ ಓಡ್ರು ಎಲ್ಲಿ ಹೋಗ್ಯಾರ ನೋಡ್ರಿ ಎಲ್ಲಿ ಇದನ್ನ ಕಾಣಿಸಲ್ಲ ಆಗ್ಯದ ಮುಂಜೆ ಒಂದು ಅವಾಗಿ ಹೋಗಿದೇವು ಏನೋ ಮಕ್ಳು ಮನಿಗೆ ಬರ್ಲಿಕ್ಕೆ ತಯಾರಿಲ್ಲ ಎಲ್ಲಿಗೆ ಹೋಗ್ಯಾವ ಎಲ್ಲಿಗೆ ಓಡ್ರು
ಅದ್ರಾಗ ನಾವು ನಮ್ ಕಷ್ಟ ನಾವ್ ಮಕ್ಳಿದ್ರಿ ಮಾತಾಡ್ಬಿಡ್ತೀವಿ. ಅವಾಗ ಕಷ್ಟ ಏನ್ ತಿಳ್ಕೊಂಡು ಎಕ್ಕಡೋ ಅದು ಎಕ್ಕಡಿಲ್ಲ. ಏನ್ ಮಾಡೋದ್ ನೋಡ್ರಿ. ಹ್ಯಾಂಗ್ ಮಾಡೋದು ನೋಡೋ ನಿಂದ್ರಿ, ಇನ್ನೊಂದ್ ಸ್ವಲ್ಪ ನೋಡ್ತೀನಿ. ನೋಡಿ ಕೇಸಿ ಹೋಗಿ ಪೊಲಿಟಿಷಿಯನ್ ಕೊಟ್ಟು ಬರ್ತೀನಿ, ನೋಡ್ತೀನಿ ನಾನು. ಹೋಗ್ ಬರ್ರಿ. ಎಲ್ಲಾವ್ ನೋಡ್ರಿ, ನನಗ್ ಏನ್ ಹೇಳ್ಬೇಡ್ರಿ. ಅದು ಮಕ್ಕಳು ಎಲ್ಲಾವ್ ನೋಡ್ರಿ. ಪೈಲ ಆ ದುಡಿಯೋದು ಒತ್ತಾಟ ಇರಲ್ಯಾಕ್ರಿ. ಈಗ ನೀವು ಹೊರಗ್ ಹೋದೇವ್, ನಾವು ಹೊರಗ್ ಹೋದೇವ್ ಅಂದ್ರ ಮಕ್ಳು ಯಾರ ಬಲ್ಲಿ ಅಂದ್ ಇರ್ಬೇಕ್ರಿ ಅವು. ನಾನು ನಿಮ್ಗೆ ಅಗಳ ಹೇಳಿಲ್ಲ ಹೋಗಿ ಕೇಸಿ ಪೊಲಿಟಿಷಿಯನ್ ಕೊಡ್ತೀನಿ ಅಂತ ಕೇಸಿ. ನಾನು ನೋಡ್ತೀನಿ, నేను ಸ್ವಲ್ಪ ಎಲ್ಲಾರು ಹೋಗಿ ಬರ್ತೀನಿ. ಅವು ಎಲ್ಲಿಗೆ ಹೋಗ್ತಾನೆ ಹುಡುಗ ದೊಡ್ಡ ಹುಡುಗ ಅಂತ ಹೋಗಿ ಕರ್ಕೊಂಡ ಬರ್ತಾನೆ. ಅವ ಎಲ್ಲಿಗೆ ಬಿಡಂಗಿಲ್ಲ. ನೀನು ಮಕ್ಳು ಬೇಕು ಅಂತ ಕೂತ್ರೆ ನಾ ಏನ್ ಮಾಡಂದಿ? ನಾನು ನನ್ ತಿಪ್ಪರು ನಾ ಹೋಗಿನಿ. ಅದ್ರಾಗ ನಾನು ಇಬ್ರು ಕೂಡ ಅವು ನಮ್ಮ ಮುಂದೆ ಇರ್ತಾವ. ಏನ್ರ ಮಾತಾಡಾಗ ಏನ್ ಮಾಡೋದು ಏನಿಲ್ಲ. ಎಲ್ಲಿ ಹೋಗಿದ್ರಿ? ನಿಮ್ ಕಾಲ ಎಷ್ಟ್ ಚಿಂತೆ ಮಾಡ್ಲಿಕತ್ತಿದೇನು? ಎಲ್ಲಿ ಹೋಗ್ಯಾವ ಮಕ್ಕಳಂದು? ಎಲ್ಲಿ ಹೋಗಿರ್ರಿ ನೀನು? ಬಾಟ್ಲಿ ಮಾರಕ್ ಹೋಗ್ತೇನ? ನೋಡಲ್ಲಿ ನಮ್ದು ಕಷ್ಟ ತಾಳಕ ಮಕ್ಳು ಸುಮ್ಮನೆ ಬಾಟ್ಲಿ ಮಾರಂಗಾಗ್ಯದ. ನಮ್ ಪರಿಸ್ಥಿತಿ ನಮ್ಗಿಂತ ಬಡ್ತಾನೆ ನಾವು ಕಾಣಂಗಿಲ್ಲ. ಏನ್ ಮಾಡೋದು ಈಗ? ನೀವು ಎಲ್ಲಿ ಬಾಟ್ಲಿ ಮಾರಕ ಏನು ಮಾಡಕ್ ಹೋಗ್ಬೇಡ್ರಿ. ನಾ ಇಬ್ರು ದುಡಿತೀವಿ, ದುಡ್ದು ನಿಮ್ಗೆ ಸಾರಿ ಕಲಿಸ್ತೀವಿ. ಇಂಥವ್ ಮಾಡಕ್ ಹೋಗ್ಬೇಡ್ರಿ. ಚುಕ್ಕೋಳ ಹಂಗ ಎಲ್ಲಾ ಹೊರಗ್ ನೋಡ್ತಿರಲ್ಲ, ಚುಕ್ಕೋಳ್ ಸಾಲಿಗೆ ಹೋಗೋದು ಹಂಗ ನಿಮ್ಗ ನಾವು ಕಳಿಸ್ತೇವ್. ನಾನು ದುಡ್ಲಿಕ್ ಹೋಗ್ತೀನಿ, ನಿಮ್ಮ ಅಪ್ಪನು ಹೋಗ್ತಾನ, ಇಬ್ರು ದುಡ್ಲಿಕ್ ಹೋಗ್ತೇವ್. ನಿಮಗ್ ಸಾಲಿಗೆ ಹಾಕ್ತೇವ್. ಚಂದಾಗ ಸಾಲಿ ಕಲಿರುವ. ಬಾಟ್ಲಿ ಪಿಟ್ಲಿ ಏನ್ ಮಾರದ್ ಮಾಡ್ಬೇಡ್ರಿ. ಮಾರ ಹೋಗ್ತಿರಿಲ್ಲ? ಹೋಗ್ತಿರಿ ಇಲ್ಲ? ಇಲ್ಲ ಹೋಗಂಗಿಲ್ಲ. ಆಯ್ತು. ಏನ್ರಿ ಅಜ್ಮೀರ್ ಏನ್ ತ್ರಾಸ್ ನಿಮ್ದು? ಯಾರಿಗೂ ಒಬ್ಬರಿಗೂ ನೀವು ಸಹಾಯ ಕೇಳಲ್ಲ ಬಿಡಲ್ಲ. ನಿಮ್ ತ್ರಾಸ್ ನಾನು ನೋಡ್ಲಾರ್ದ ಇದಾಗ್ಬಿಟ್ಟೈತ್ರಿ. ಈಗ ರೊಕ್ಕ ಇಷ್ಟು ರೊಕ್ಕ ತಗೋರಿ, ಇಷ್ಟು ರೊಕ್ಕ ತಗೊಂಡು ಯಾವ್ದಾರ ಒಂದು ದಂಧೆ ಮಾಡ್ರಿ. ಆ ದಂಧೆದೊಳಗೆ ನೀವು ಸಕ್ಸಸ್ ಆಗ್ತೀರಿ. ಆಯ್ತಪ್ಪ ಮಾರ, ನೀನು ನಮ್ಮ ಪಾಲಿಗೆ ಪರಮಾತ್ಮ ಬಂದಾಗ ಬಂದಿ. ನನಗೆ ಅನಿಸಿತ್ತು ನನ್ನ ಮನಸ್ಸಿನ ಯಾರೊಬ್ರು ಬಂದೇ ಬರ್ತಾರ ಅಂತ ಕೇಸಿ ಇವತ್ತು ನನಗೆ ತೆರೀತು ನೋಡು. ನೋಡ ಈ ರೊಕ್ಕ ತಗೊಂಡ್ ದಂಧೆ ಮಾಡಿಂದ ನಾನು ನಿನ್ ರೊಕ್ಕ ಇಟ್ಕೊಳಂಗಿಲ್ಲ. ನಿನ್ ಮುಟ್ಟಿಸ್ತೀನಿ ನಾನು. ನೋಡ್ರಿ, ಇನ್ನೊಬ್ರು ಯಾರ ಕಷ್ಟ ಇದ್ದವ್ರಿಗೆ ಹೆಲ್ಪ್ ಮಾಡ್ರಿ. ಅಂತ ದೊಡ್ಡ ಮನ್ಸೈತಿ ಮಾರ ನಿಂದು. ಆಯ್ತು ತಗೋರಪ್ಪ, ಈ ದಿನ ಎಂದು ನಾನು ನಿನ್ಗೆ ಇಟ್ಕೊಳಂಗ ಮುಟ್ಟಿಸ್ತೀನಿ. ನಿನ್ನಿಂದ ಇಂಥರಿಂದ 100 ಮಂದಿಗೆ ನಾನು ಕೊಡ್ತೀನಿ ಅಂತ. ಆಯ್ತು ಆರಾಮ ಹೋಗಿ ಬರ್ರಿ. ಇಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಾಗ ಮುನ್ನಾ ಎಗ್ ರೈಸ್ ಅಂತ, ಮುನ್ನಾ ಅಂಡಾ ರೈಸ್ ಅಂತ ಐತೆ. ಅಂಡಾ ರೈಸು, ಆಮೇಲೆ ಏನಪ್ಪಾ ಅಂದ್ರೆ ಚಿಕನ್ ರೈಸು ಎಲ್ಲಾ ಕೊಡ್ತಾನ. ಭಾಳ ರುಚಿ ಇರ್ತದ, ಚಲೋ ಇರ್ತದ, ಸಸ್ತಾ ಇರ್ತದ, ಆಮೇಲೆ ಹೊಟ್ಟೆ ತುಂಬ ಸಿಗ್ತದ. ದಯವಿಟ್ಟು ಇಲ್ಲಿ ಬಂದು ನಾಷ್ಟ ನಾವು ಊಟ ಮಾಡಿ ನೋಡ್ರಿ, ಎಷ್ಟು ರುಚಿ ಇರ್ತದ ಅನ್ನೋದು ನಿಮ್ಗೆ ಗೊತ್ತಾಗ್ತದ. ಇಲ್ಲೇ ಬಗಲಾಗ್ರಿ ಬಸ್ ಸ್ಟ್ಯಾಂಡ್ ಮುಂದ್ಗಡೆನೆ ಐತೆ. ಇದು 4 ತೋಟ ಅಜ್ಮೀರ್ ಯೂಟ್ಯೂಬ್ ಚಾನಲ್ ಐತೆ. ಆಮೇಲೆ ನಾವು ಇಷ್ಟು ದಿನ ಒಂದು ಚಾನಲ್ಗಳು ನಾವು ಮಾಡಿಲ್ಲ, ಒಂದಿಷ್ಟು ವಿಡಿಯೋಗಳು ಬಿಡೋದಾಗಿಲ್ಲ. ದಯವಿಟ್ಟು ನಮ್ಮ ವಿಡಿಯೋ ನೋಡ್ರಿ ಎಲ್ಲರೂ ಕ್ಷಮಿಸ್ರಿ. ಯಾಕಂದ್ರೆ ಇನ್ನು ಮುಂದೆ ನಾವು ಕಂಟಿನ್ಯೂ ನಿಮ್ಗೆ ವಿಡಿಯೋಗಳು ಕೊಡ್ತೀವಿ. ದಯವಿಟ್ಟು ಎಲ್ಲರೂ ಕ್ಷಮಿಸಿ ನಮ್ಮ ವಿಡಿಯೋ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮೆಲ್ಲ ದೋಸ್ತರಿಗೂ ತೋರಿಸ್ರಿ. ನಮ್ದು ಏನು ರೈತರ ವಿಡಿಯೋ ತಪ್ಪಾದ್ರೂ ಕ್ಷಮಿಸಿ. ಆಮೇಲೆ ಮುಂದಿನ ವಿಡಿಯೋದಾಗ ನಾನು ನಿಮ್ಮ ಮತ್ತೆ ಭೇಟಿ ಆಗ್ತೀವಿ. ಎಲ್ಲರಿಗೆ ನಮ್ಮ ನಮಸ್ಕಾರ.